ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ಸಮಸ್ಯೆ ಏನಿದೆ, ಈಗ ಸದ್ಯಕ್ಕೆ ಕಾಡ್ತಿರುವಂತಹ ಗ್ಯಾಸ್ ಪೆಟ್ರೋಲ್ ಸಮಸ್ಯೆಗಿಂತ ಅವರಿಗೆ ಅವರ ಸ್ವಂತ IPL ಸಮಸ್ಯೆನೇ ಹೆಚ್ಚಾಗ್ಬಿಟ್ಟಿದೆ. IPL ಮ್ಯಾಚ್ಗಳಿಗೆ ಫ್ರೀ ಟಿಕೆಟ್ ಕೊಡಿ ಅಂತ ಹೇಳಿ ಪಕ್ಷಾತೀತವಾಗಿ ಶಾಸಕರು ನಿನ್ನೆ ಸದನದಲ್ಲೇ ಆಗ್ರಹಿಸಿದರು. ಈಗ ಶಾಸಕರ ಫ್ರೀ ಬೇಡಿಕೆಗೆ DCM ಹಾಗೂ ಗೃಹ ಸಚಿವರು ದನಿಗೂಡಿಸಿದ್ದಾರೆ. ಶಾಸಕರಿಗೆ ಉಚಿತ ಟಿಕೆಟ್ ಕೊಟ್ಟರೆ ತಪ್ಪೇನು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಶಾಸಕರಿಗೂ ಉಚಿತ ಟಿಕೆಟ್ ಕೇಳೋ ಹಕ್ಕಿದೆ ಅಂತ DCM DKC ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಚೇರ್ಮನ್ ಜೊತೆ ಮಾತನಾಡ್ತೀನಿ ಅಂತ ಕೂಡ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಮಸ್ಯೆಗಳೇನಿದ್ದಾವೆ, ಜ್ವಲಂತ ಸಮಸ್ಯೆಗಳು, ಆ ಸಮಸ್ಯೆಗಳ ಮಧ್ಯೆ ಇದು ಬೇಕಿತ್ತ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಪ್ರಶ್ನೆ. ಈಗ ಶಾಸಕರ ಫ್ರೀ ಟಿಕೆಟ್ ಡಿಮ್ಯಾಂಡ್ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಇದು ಬೇಕಿತ್ತ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ನೋಡಿ, ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಪೆಟ್ರೋಲ್ ಸಮಸ್ಯೆ ನಿಧಾನಕ್ಕೆ ಆ ಭೂತ ಇಡೀ ದೇಶದಾದ್ಯಂತ, ಇಡೀ ರಾಜ್ಯಾದ್ಯಂತ ಆವರಿಸ್ತಾ ಇದೆ. ಸೊ ಇದರ ಮಧ್ಯೆ ಸದನದಲ್ಲಿ ಇದನ್ನು ಹೊರತುಪಡಿಸಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಚರ್ಚೆ ಆಗಬೇಕಾಗಿರುವಂಥದ್ದು. ಅದನ್ನೆಲ್ಲ ಬಿಟ್ಟು ನಮಗೆ IPL ಟಿಕೆಟ್ ಫ್ರೀಯಾಗಿ ಕೊಡಬೇಕು ಅನ್ನುವಂಥ ಚರ್ಚೆ ನಿನ್ನೆ ಸದನದಲ್ಲಾಯಿತು. ವಿಪರ್ಯಾಸ ಅಂತಂದರೆ, ಯಾವ ಸರ್ಕಾರ ಇಲ್ಲ ಇದು ಒಂದು ಪ್ರೈವೇಟ್ ಕ್ಲಬ್ ಅಂದರೆ ಫ್ರಾಂಚೈಸಿ ಟೀಮ್, ನಮಗೆ ಆ ಹಕ್ಕಿಲ್ಲ ಅಂತ ಹೇಳಬೇಕಿತ್ತೋ ಅದೇ ಇದರ ಪರವಾಗಿ ನಿಂತ್ಕೊಂಡಿದೆ. ಸರ್, MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ, ಯಾರು ಟಿಕೆಟ್ ಕೊಡ್ತಾ ಇದ್ರು MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಸೊ ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ DCM DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ ಬನ್ನಿ. System, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I'm on the job. But Mr. Tejasvi Surya and others are saying, sir, this is unwanted. I don't let Mr. Tejasvi Surya give their gnan to their party members, not to me. ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟ್ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025ರ ಘಟನೆ ನಮಗೆ ನಾವು ವಿ ವರ್ ಫೋರ್ಸ್ಡ್ ಟು ಇನ್ವಾಲ್ವ್. ನಾವಲ್ಲಿ ಈ ಥರ ಆಗಿದೆ ಅಂದ ಮೇಲೆ ಸರ್ಕಾರ, ಪೊಲೀಸ್ ಇಲಾಖೆ, ನಾವು ಪೊಲೀಸ್ನವರು ಬರೀ ಸೆಕ್ಯೂರಿಟಿ ಕೊಡ್ತಾ ಇದ್ರು ಇಲ್ಲಿವರೆಗೂ. ಈಗ ಇದೆಲ್ಲವನ್ನು ನೋಡ್ತಕ್ಕಂಥ ರೀತಿಯಲ್ಲಿ ವಿ ವರ್ ಫೋರ್ಸ್ಡ್. ಅದಕ್ಕೆ ಜಸ್ಟಿಸ್ ಕುನ್ನಾ ಅವರನ್ನು ಕಮಿಷನ್ ಮಾಡಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಕೂಡ ಗಮನಕ್ಕೆ ತಗೊಂಡು ಆ ಕಮಿಷನ್ ರೆಕಮೆಂಡೇಶನ್ಸ್ ಮಾಡಿದ ಮೇಲೆ ನಾವು ಆ ಕಮಿಟಿಯವರಿಗೆ, ಹೊಸ ಕಮಿಟಿ ಆಗಿದೆ KCAನಲ್ಲಿ, ಅವರಿಗೆ ತಿಳಿಸಿದ್ದು ರೆಕಮೆಂಡೇಶನ್ ಈ ಥರ ಇದೆಯಪ್ಪ, ನೀವು ಇಲ್ಲ ಅಂದರೆ ಇದನ್ನೆಲ್ಲ ನೀವು ಮಾಡೋದಿಲ್ಲ ಅಂದರೆ ನಾವು ಪರ್ಮಿಷನ್ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಶಾರ್ಟ್ ಟರ್ಮ್ ಇಮಿಡಿಯೇಟ್ ಆಗಿ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಕೆಲವೆಲ್ಲ ದೊಡ್ಡ 1 ವರ್ಷ ಆಗುವಂಥದ್ದು ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಅದು ಮುಗಿಯೋದು ಒಂದು 6 ತಿಂಗಳು, ವರ್ಷ ಆಗುತ್ತೆ. ಅದಕ್ಕೆ ನಾನು ಹೇಳೋದಕ್ಕೇನು ಹೊರಟಿದ್ದೆ ಅಂದರೆ, ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವರು ಕೇಳಿರೋದು ತಪ್ಪಿಲ್ಲ. ಆದರೆ KCAನವರಾಗಲಿ RCBನವರಾಗಲಿ ಯಾವ ರೀತಿ ಅದನ್ನು ಮಾಡ್ತಾರೆ, ಅಥವಾ ಯಾವ ರೀತಿ ಟಿಕೆಟ್ಸ್ನಾಗಲಿ ಅಥವಾ ಪಾಸಸ್ ಆಗಲಿ ಕೊಡೋದಕ್ಕೆ ಅವರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಮಾತನ್ನ ಹೇಳಿದ್ರು, ವಿ ವೇರ್ ಫೋರ್ಸ್ ಟು ಇನ್ವಾಲ್ವ್ ಅಂತ ಹೇಳಿ. ಅಂದರೆ ಆಯಿತು, ಆ ದುರಂತ ಆಯಿತು, ಸರ್ಕಾರ ಕೂಡ ಇನ್ವಾಲ್ವ್ ಆಯಿತು. ಆದರೆ ಈಗ ಇನ್ವಾಲ್ವ್ಮೆಂಟ್ ಆಗಿದ್ದಕ್ಕೆ ಅದರ ಪ್ರತಿಫಲ ಕೇಳ್ತಿದ್ದೀರಾ ಟಿಕೆಟ್ ರೂಪದಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿಜಯಾನಂದ ಕಾಶಪ್ಪನವರ್ ಒಂದು ಮಾತನ್ನ ಹೇಳ್ತಾ ಇದ್ರು, ನಮಗೆ ಟಿಕೆಟ್ ಕೊಡ್ತಾರೆ, ಅಲ್ಲೆಲ್ಲೋ ಕೂಡಿಸ್ತಾರೆ ಅಂತ. VIP ಕಲ್ಚರ್ ಅನ್ನುವಂಥದ್ದು MLAಗಲ್ಲ,
MLA ಅನ್ನುವಂಥವರು ಒಬ್ಬ ಜನಪ್ರತಿನಿಧಿ ಆಗಿರ್ತಾರೆ. ಹಾಗಂತ ಇವರು MLA ಅಂತ ಹೇಳಿ ಪಿಚ್ ಮಧ್ಯದಲ್ಲಿ ಕೂರಿಸಿ ಇವ್ರಿಗೆ ಟಿಕೆಟ್ ಅಥವಾ ಕ್ರಿಕೆಟ್ ತೋರ್ಸಕ್ಕಾಗುತ್ತಾ ಟಿಕೆಟ್ ಕೊಟ್ಟು? ಈಗ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಫ್ರೀ ಟಿಕೆಟ್ ಯಾರ್ಯಾರು ಕೇಳ್ತಿದಾರಲ್ಲ ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಮಹಿಳೆಯರಿಗೆ ಯಾವ ರೀತಿಯಾಗಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದೆ ಸರ್ಕಾರ, ಅದೇ ಥರ ಶಾಸಕರಿಗೆ IPL ಫ್ರೀ ಟಿಕೆಟ್ ಕೊಡಬೇಕಾ? ಆ ಯೋಜನೆ ಕೂಡ ತರಬೇಕಾ? IPL ಟಿಕೆಟ್ ಗ್ಯಾರಂಟಿ ಅಂತ ಹೇಳಿ ಈ ಪ್ರಶ್ನೆ ಇದೆ. ಇನ್ನು VIP ಅಂದ ಮಾತ್ರಕ್ಕೆ ಎಲ್ಲವನ್ನು ಕೂಡ ಫ್ರೀಯಾಗೇ ಪಡ್ಕೊಳ್ಬೇಕು, ಇನ್ಕ್ಲೂಡಿಂಗ್ IPL ಟಿಕೆಟ್ಸ್ ಅನ್ನುವಂಥದ್ದು ಎಷ್ಟು ಸರಿ? ಟಿಕೆಟ್ ಬ್ಲ್ಯಾಕ್ನಲ್ಲಿ ಮಾರಾಟ ಆಗ್ತಿದ್ರೆ ಅದನ್ನು ಪತ್ತೆ ಹಚ್ಚಿ ಯಾವ ರೀತಿಯಾಗಿ ಕ್ರಮ ಕೈಗೊಂಡು ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಅದು ಸರ್ಕಾರದ ಯೋಜನೆ ಆಗಿರಬೇಕು. ಅದನ್ನು ಬಿಟ್ಟು ಶಾಸಕರಿಗೇನೆ ಈ ರೀತಿಯಾಗಿ ಟಿಕೆಟ್ನ ಕೇಳಿದ್ರೆ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡುವಂಥದ್ದು ಎಷ್ಟು ಸರಿ? ಸೊ ಇದು ಈಗ ಸದ್ಯಕ್ಕೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಜನರ ಜೊತೆ ಕ್ಯೂನಲ್ಲಿ ನಿಲ್ಲೋಕ್ಕಾಗಲ್ಲ ಅನ್ನುವಂಥ ಶಾಸಕರಿಗೆ ಜನರ ಸಮಸ್ಯೆ ಕೂಡ ಅರ್ಥ ಆಗಬೇಕಲ್ವಾ? ಅಷ್ಟು ಉದ್ದುದ್ದ ಕ್ಯೂನಲ್ಲಿ ನಿಲ್ಲಿಸುವಂಥದ್ದು, ಬ್ಲ್ಯಾಕ್ನಲ್ಲಿ ಮಾರಾಟ ಆಗ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಅದಕ್ಕೆ ಕುಮ್ಮಕ್ಕನ್ನು ಕೊಡುವಂಥ ಕೆಲವೊಂದಷ್ಟು ಇಲಾಖೆಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ತಾನೆ. ಅವರು ಲೈನಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ಪಡ್ಕೊಳ್ಳೋದಕ್ಕೆ ಅವ್ರ ಕಷ್ಟ, ಬಟ್ ಜನರ ಪಾಡ್ ಬಿಡ್ರಿ ಜನ ಆರಾಮಾಗಿ ನಿಂತ್ಕೊಳ್ತಾರೆ ಅನ್ನುವಂಥದ್ದು ಅವರ ಒಂದು ಧೋರಣೆ. ವಿಜಯಾನಂದ ಕಾಶಪ್ಪನವರವರ ಹೇಳಿಕೆಗಳನ್ನು ಗಮನಿಸಬೇಕು. ನಾವು MLAಗಳಾಗಿತ್ಕೊಂಡು ಲೈನಲ್ಲಿ ನಿಂತ್ಕೊಳ್ಳುವಂಥದ್ದು ಯಾವ ಸರಿ? ನಾವು VIP ಅಂತ, ನಿಮ್ಮನ್ನು VIP ಮಾಡಿರುವಂಥದ್ದೇ ಜನಸಾಮಾನ್ಯರು. ನಿಮ್ಮ ಪ್ರಕಾರ ನೀವು VIP ಅಂತಂದರೆ ಆ VIP ಸ್ಟೇಟಸನ್ನು ಕೊಟ್ಟಿರುವಂಥದ್ದೇ ನಿಮ್ಮ ಕ್ಷೇತ್ರದ ಜನ. ನಿಮಗೆ ವೋಟ್ ಹಾಕಿದ್ದಕ್ಕೆ ನೀವು VIP ಅಂತ ಕರೆಸ್ಕೊಳ್ತಾ ಇದ್ದೀರಿ ನಿಮಗೆ ನೀವೇ. ಸೊ ಈ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಜನ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಪರವಾಗಿಲ್ಲ, ಆದರೆ ಶಾಸಕರು ಮಾತ್ರ ಕ್ಯೂನಲ್ಲಿ ನಿಂತ್ಕೊಳ್ಬಾರ್ದಾ? ಇನ್ನು ಜನಪ್ರತಿನಿಧಿಗಳಿಗೆ ಟಿಕೆಟ್ ದರ ದುಬಾರಿ ಅಂತ ಅನ್ಸಿದ್ರೆ ಸಾಮಾನ್ಯರ ಪರಿಸ್ಥಿತಿ ಏನು? 3,000 ರೂಪಾಯಿದಂಥ ಟಿಕೆಟ್ 15,000 ರೂಪಾಯಿ, 16,000 ರೂಪಾಯಿಗೆ ಸೇಲ್ ಆಗುತ್ತೆ. ಅದಕ್ಕೆ ಕಡಿವಾಣ ಹಾಕುವಂಥದ್ದು ಯಾರ ಜವಾಬ್ದಾರಿ? ಈ ರೀತಿ IPL ಟಿಕೆಟನ್ನು ಫ್ರೀಯಾಗಿ ಕೊಡಿ ಅನ್ನುವಂಥದ್ದು ಅಧಿಕಾರದ ದುರುಪಯೋಗ ಅಲ್ವಾ ಶಾಸಕರೇ? ಯಾವ ಶಾಸಕರಾದರೂ ಆಗಿರಬಹುದು. ಯಾರ್ಯಾರು ಫ್ರೀಯಾಗಿ ಟಿಕೆಟ್ ಕೇಳ್ತಿದ್ದಾರೋ ಅವ್ರಿಗೆ ಹೇಳ್ತಿರುವಂಥದ್ದು. ಒಂದು ಪ್ರೈವೇಟ್ ಫ್ರ್ಯಾಂಚೈಸ್ ಒಡೆತನದ ಒಂದು ಟೀಮ್, ಒಂದು ಪ್ರೈವೇಟ್ ಫ್ರ್ಯಾಂಚೈಸ್ ಲೀಗ್ನ ಒಂದು ಮ್ಯಾಚ್ ಆಡ್ತಿರುವಂಥ ಸಂದರ್ಭದಲ್ಲಿ ಸರ್ಕಾರದ ಹಸ್ತಕ್ಷೇಪ ಯಾಕಾಗಿ? ಟ್ಯಾಕ್ಸ್ ಕಟ್ಟೋದು ಕಟ್ತಾರೆ, GST ಕಟ್ತಾರೆ, ಎಲ್ಲವನ್ನೂ ಕೂಡ ಕಟ್ತಾರೆ. ಹಾಗಿದ್ರೂ ಕೂಡ ಫ್ರೀ ಟಿಕೆಟ್ ಬೇಕು ಅನ್ನುವಂಥದ್ದು ಸರ್ಕಾರದ ಯಾವ ಧೋರಣೆ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವಿಸ್ತಾ ಇದೆ. ಇದು ಅಧಿಕಾರದ ದುರುಪಯೋಗ ಅಲ್ವಾ? ಇನ್ನು ಸಾರ್ವಜನಿಕ ಸೇವೆಗಾಗಿ ಆಯ್ಕೆ ಆಗಿರೋದು ಇವ್ರಿಗೆ ಸಾರ್ವಜನಿಕರ ಸೇವೆ ಮಾಡೋದು ಮುಖ್ಯನಾ ಅಥವಾ IPL ಮ್ಯಾಚ್ಗಳನ್ನ ನೋಡೋದು ಮುಖ್ಯನಾ? ಅವ್ರಿಗೆ ಅದಕ್ಕಿಂತ ಇದೇ ಪ್ರಯಾರಿಟಿನ? ಹಾಗಿದ್ರೆ ಈ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಇನ್ನು ಸ್ಪೀಕರ್ ಕೂಡ ನಿನ್ನೆ ಇನ್ವಾಲ್ವ್ ಆಗಿದ್ರು ಇದರಲ್ಲಿ. ಯಾವಾಗ ಈ ಒಂದು ಪ್ರಶ್ನೆ ಸದನದಲ್ಲಿ ಪ್ರಸ್ತಾಪ ಆಯಿತೋ ಆಗ ಇಲ್ಲೇ ಇದ್ದಾರೆ DK ಶಿವಕುಮಾರ್ ಅವರು, ಅವ್ರನ್ನೇ ಕೇಳಿ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳಿದರು. ಒಂದು ರೀತಿಯಾಗಿ ಇದು RCB ಮ್ಯಾಚ್ಗಳನ್ನ ನೋಡಲಿಕ್ಕೆ ಶಾಸಕರಾಗಿರೋರೆ ಒಂದು ರೀತಿಯಾಗಿ ಭಿಕ್ಷೆ ಬಿಡದಂತೆ ಆಗಲಿಲ್ವಾ? ಹಾಗಿದ್ರೆ ಸ್ಪೀಕರ್ ಹೇಳಿದ ಪ್ರಕಾರ ನಾನು ಹೇಳ್ತಿರುವಂಥದ್ದು, ಸಾರ್ವಜನಿಕ ಹುದ್ದೆಯನ್ನು ವೈಯಕ್ತಿಕ ಮನೋರಂಜನೆಗಾಗಿ ಬಳಸೋದು ಖಂಡಿತವಾಗ್ಲೂ ತಪ್ಪು. ಈ ಪ್ರಶ್ನೆ ಯಾರೆಲ್ಲ ಶಾಸಕರು ಫ್ರೀಯಾಗಿ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೋ ಅವ್ರಿಗೆ ಅನ್ವಯಿಸುತ್ತೆ, ಎಲ್ರಿಗೂ ಅಲ್ಲ. ಯಾವುದು ನಮ್ಮ ಹಕ್ಕು, ಶಾಸಕರಾಗಿ ನಮ್ಮ ಹಕ್ಕದು, ಫ್ರೀಯಾಗಿ ಟಿಕೆಟ್ ನಮಗೆ ಬೇಕು ಅನ್ನುವಂಥದ್ದು ಯಾರ ಧೋರಣೆ ಇದೆಯೋ ಅಂಥವ್ರಿಗೆ ಈ 10 ಪ್ರಶ್ನೆಗಳನ್ನು ನಾವು ಕೇಳ್ತಾ ಇರುವಂಥದ್ದು. ಎಸ್ಪೆಷಲಿ ವಿಜಯಾನಂದ ಕಾಶಪ್ಪನವರು, ಯಾಕಂದರೆ ಅವರೇ ಪ್ರಮುಖವಾಗಿ ಇದನ್ನು ಪ್ರಸ್ತಾಪ ಮಾಡಿದ್ದು. ಜೊತೆಗೆ VIP ಸಂಸ್ಕೃತಿ, ಲೈನಲ್ಲಿ ನಿಂತ್ಕೊಳ್ಳಲ್ಲ, ಕ್ಯೂ ಅಲ್ಲಿ ನಿಂತ್ಕೊಳ್ಬಾರ್ದು ಅನ್ನುವಂಥ ಧೋರಣೆಯನ್ನು ತೋರಿಸಿದಂಥವ್ರು ಅವರು. ಸೊ ಹೀಗಾಗಿ ಈ ಎಲ್ಲ 10 ಪ್ರಶ್ನೆಗಳಿಗೆ ಯಾವೆಲ್ಲ ಶಾಸಕರು ಫ್ರೀಯಾಗಿ IPL ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರಲ್ಲ ಅವರು ಉತ್ತರ ಕೊಡಬೇಕು. ಸೊ ಇಷ್ಟು ಪ್ರಶ್ನೆಗಳನ್ನ ನಾವಷ್ಟೇ ಅಲ್ಲ, ಆ ಕ್ಷೇತ್ರದ ಜನಸಾಮಾನ್ಯರು ಕೂಡ ಯಾರು ಮತ ಹಾಕಿ ಗೆಲ್ಸಿದ್ದಾರೋ ಅವರು ಕೂಡ ಕೇಳ್ತಿದ್ದಾರೆ. ರೋಡ್ ಇಲ್ಲ, ನೀರಿಲ್ಲ, ಸರಿಯಾದಂಥ ಮೂಲಸೌಕರ್ಯ ಇಲ್ಲ, ಇದೆಲ್ಲವನ್ನ ಬದಿಗಿರಿಸಿ ಸದನದಲ್ಲಿ ಚರ್ಚೆ ಆಗಬೇಕಾಗಿರುವಂಥ ವಿಷಯಗಳೇ ಅಂಥವು. ಅದನ್ನ ಬಿಟ್ಟು ಈಗ ಸದನದಲ್ಲಿ IPL ಟಿಕೆಟ್ ಬೇಕು ಅಂತ ಚರ್ಚೆ ಮಾಡ್ತಾರಲ್ಲ, ಎಂಥ ಒಂದು ವಿಪರ್ಯಾಸ ನೋಡಿ. ಸಿಲಿಂಡರ್ ಇಲ್ಲ, ಪೆಟ್ರೋಲ್ ಅಭಾವ ಉಂಟಾಗ್ತಾ ಇದೆ. ಇದನ್ನ ಹೊರತುಪಡಿಸಿ ಜ್ವಲಂತ ಸಮಸ್ಯೆಗಳಿದ್ದಾವೆ. ರೋಡ್ಗಳಿಲ್ಲ ರೀ, ಫ್ರೀ ವಾಟರ್ ಇಲ್ಲ, ನೀರಿಲ್ಲ, ಒಂದು ವಾಟರ್ ಫಿಲ್ಟರ್ ಇಲ್ಲ ಎಷ್ಟೋ ಊರುಗಳಲ್ಲಿ. ಈ ಸಮಸ್ಯೆಗಳನ್ನೆಲ್ಲ ಬಿಟ್ಟು IPL ಟಿಕೆಟ್ ಬೇಕು RCB ಮ್ಯಾಚ್ ನೋಡೋದಕ್ಕೆ, ಅದು VIP ಲಾಂಜಲ್ಲೇ ಬೇಕು. VIP ಸಂಸ್ಕೃತಿಯನ್ನ RCB ಅವರು ಕೂಡ ಪಾಲಿಸಬೇಕು. ಶಾಸಕರಿಗೆ ಒಂದು ಗೌರವ ಕೊಟ್ಟು ಒಂದು ಒಳ್ಳೆ ಪೆವಿಲಿಯನ್ ಇರೋ ಜಾಗದಲ್ಲಿ, ಒಳ್ಳೆ ಕೌಚ್ ಇರುವಂತಹ ಜಾಗದಲ್ಲಿ
ಎಲ್ಲವೂ ಕೂಡ ವ್ಯವಸ್ಥಿತವಾಗಿರುವಂತಹ ಜಾಗದಲ್ಲಿ ನಮಗೆ ಟಿಕೆಟ್ ಬೇಕು ಅಂತ ಬೇಡಿಕೆಯನ್ನು ಇಡ್ತಾರಲ್ಲ, ಅದು ಆಗ್ರಹಿಸ್ತಾರಲ್ಲ, ಅದು ನಿಜವಾಗ್ಲೂ ವಿಪರ್ಯಾಸ. VIP ಸಂಸ್ಕೃತಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಯೋಚನೆ. ಇನ್ಫ್ಯಾಕ್ಟ್ ಜನರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾರೆ. ಆದರೆ ಈಗ VIP ನಾವು ಶಾಸಕರಾಗಿದ್ದೀವಿ, ಒಂದು ಟಿಕೆಟ್ ಕೊಡ್ತಾರೆ, ಅಲ್ಲೆಲ್ಲೋ ಮೂಲೆಯಲ್ಲಿ ಕೂರಿಸ್ತಾರೆ ಅಂತಂದರೆ ಇವ್ರನ್ನ ಶಾಸಕರಾಗಿರುವಂಥ ಒಂದೇ ಒಂದು ಕಾರಣಕ್ಕೆ ಮ್ಯಾಚ್ ನಡೀತಿರುವಂತಹ ಸಂದರ್ಭದಲ್ಲಿ ಪಿಚ್ ಮಧ್ಯೆ ಕೂರ್ಸೋಕ್ಕಾಗುತ್ತಾ? ಇಲ್ಲ ಅಂಪೈರ್ ಜಾಗದಲ್ಲಿ ಇವ್ರನ್ನ ಕೂರಿಸಿ ಇವ್ರನ್ನ ಮ್ಯಾಚ್ ತೋರ್ಸೋಕ್ಕಾಗುತ್ತಾ? ನೋಡಿ ಎಂತೆಂಥ ವಿಷಯಗಳು ಚರ್ಚೆ ಆಗ್ತವೆ ಅಂತ. ಬಟ್ ಸರ್ಕಾರ ವಿಪರ್ಯಾಸ ಏನು ಅಂತಂದರೆ ಇದಕ್ಕೆ ಬ್ರೇಕ್ ಹಾಕಿ, ಇಲ್ಲ ಅದು ಪ್ರೈವೇಟ್ ಲೀಗ್, BCCI ಅಡಿಯಲ್ಲಿ ಬರುವಂಥ ಲೀಗ್, ಒಂದು ಪ್ರೈವೇಟ್ ಕಂಪನಿ ಅದರ ಫ್ರ್ಯಾಂಚೈಸಿ ಆಗಿದೆ. ಸೊ ಹೀಗಾಗಿ ಸರ್ಕಾರದ ಹಸ್ತಕ್ಷೇಪ ಏನಿದ್ರೂ ಕೂಡ ಅದರ ಆಪರೇಷನ್ ಸ್ಮೂತಾಗಿ ಹೋಗಲಿಕ್ಕೆ ಏನೇನು ಮಾಡಬೇಕೋ ಆ ಒಂದು ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತೆ. ಫ್ರೀ ಟಿಕೆಟ್ ಕೊಡಿಸುವಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ಲ ಅಂತ ಹೇಳುವಂಥ ಸರ್ಕಾರ, ಅದರ ಜವಾಬ್ದಾರಿ ಆ ರೀತಿಯಾಗಿತ್ತು. ಬಟ್ ಸರ್ಕಾರ ಹೇಳ್ತಿರೋದು ಏನು, ಅದಕ್ಕೆ ಏನಾಗುತ್ತೋ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ. ನೋಡೋಣ ಎಲ್ಲಿಗೆ ಹೋಗುತ್ತೆ ಈ ಒಂದು ವಿಷಯ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.